ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಬೆಂಗಳೂರಿನ ನಾವು ಸಿಲಿಕಾನ್ ಸಿಟಿ ಅಂತ ಹೇಳಿ ಕರಿತೀವಿ. ಕಾರಣ ಬೆಂಗಳೂರಿನಲ್ಲಿ ಹಲವಾರು ನಮ್ಮ ಕಣ್ಣಿಗೆ ಅದ್ಭುತವಾಗಿ ಕಾಣಿಸುವಂಥ ಜಾಗಗಳಿದ್ದಾವೆ. ಅದು ಬೆಂಗಳೂರಿನ ಸಾರ್ವಜನಿಕರು ರಿಲ್ಯಾಕ್ಸೇಷನ್ ಅನ್ನು ಮಾಡಿಕೊಳ್ಳೋದಕ್ಕೆ ಅಂಥೇಳಿ ಉಪಯೋಗ ಮಾಡುವಂಥ ಜಾಗಗಳು ಅಂತ ಹೇಳ್ಬೋದು. ಅದು ನಮ್ಮ ಬೆಂಗಳೂರಿನ ಮಾಲ್ಗಳಾಗಿರ್ಬೋದು, ನಮ್ಮ ಬೆಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಪಾರ್ಕ್ಗಳಾಗಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ಸಸ್ಯಕಾಶಿ ಅಂತಲೇ ಫೇಮಸ್ ಆಗಿರುವಂಥ ಲಾಲ್ ಬಾಗ್, ಅದು ಕೂಡ ಪ್ರವಾಸಿಗರಿಗೆ, ಬೆಂಗಳೂರಿನ ಸಾರ್ವಜನಿಕರಿಗಲ್ಲದೆ ಬೆಂಗಳೂರನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದವರಿಗೆ, ಬೇರೆ ಬೇರೆ ಫಾರಿನ್ನಿಂದ ಬಂದು ಇಲ್ಲಿ ಟ್ರಿಪ್ಗೆ ಅಂತ ಬರುವಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ರಿಲ್ಯಾಕ್ಸನ್ನು ಕೊಡುವಂಥ, ಪ್ರಕೃತಿಯ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಕಣ್ಣನ್ನು ತಂಪು ಮಾಡಿಕೊಳ್ಳೋದಕ್ಕೆ ಇರುವಂಥ ಒಂದೇ ಒಂದು ಜಾಗ, ಅದು ನಮ್ಮ ಬೆಂಗಳೂರಿನ ಲಾಲ್ ಬಾಗ್. ಇಷ್ಟೂ ವರ್ಷಗಳ ಕಾಲ ಲಾಲ್ ಬಾಗ್ ಹೇಗಿತ್ತು, ಹೇಗೆ ಬದಲಾಗಿದೆ ಅನ್ನೋದನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಪ್ರತಿ ವರ್ಷ ಲಾಲ್ ಬಾಗ್ನಲ್ಲಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗುತ್ತೆ ಸ್ವತಂತ್ರ ದಿನಾಚರಣೆ ಸಂದರ್ಭಗಳಲ್ಲಿ. ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಚಟುವಟಿಕೆಗಳು, ಮನರಂಜನಾತ್ಮಕ ಚಟುವಟಿಕೆಗಳೆಲ್ಲವೂ ಕೂಡ ನಮ್ಮ ಲಾಲ್ ಬಾಗ್ನಲ್ಲಿ ನಡೀತಾ ಇರುತ್ತೆ. ಅದಕ್ಕಾಗಿ ಲಾಲ್ ಬಾಗ್ ಅಂದರೆ ಅದರಲ್ಲೂ ಪ್ರಕೃತಿಯನ್ನು ಇಷ್ಟಪಡುವಂಥ ಪ್ರೇಕ್ಷಕರಿಗೆ, ಸಾರ್ವಜನಿಕರಿಗೆ ಬಹಳ ಅಚ್ಚುಮೆಚ್ಚು. ಆದರೆ ಇಂಥ ಲಾಲ್ ಬಾಗ್ಗೂ ಕೂಡ ಕುತ್ತು ತರುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ಅನ್ನುವಂಥ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಏನದು ನೋಡಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಭೂಸ್ವಾಧೀನ ಅನ್ನುವಂಥದ್ದು ನಡೀತಲೇ ಇದೆ. ಅದು ಹಲವಾರು ವರ್ಷಗಳಿಂದ ನಡೀತಾ ಇದೆ. ಅದು ಮಾಡುವಂಥದ್ದು ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳು ಅಕ್ರಮವಾಗಿ ಬೇರೇನೋ ಸಾಧನೆ ಮಾಡೋದಕ್ಕೆ ಅಥವಾ ತಮ್ಮ ಹಿತಾಸಕ್ತಿಗೆ, ಬೇರೆ ಇನ್ಯಾವುದೋ ಲಾಭಕ್ಕೆ ಜನರಿಗೆ ಸುಳ್ಳುಗಳನ್ನು ಹೇಳೋದ್ರ ಮುಖಾಂತರ ನಾವು ಅದು ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ನಿಮಗೆ ಆ ರೀತಿ ಅನುಕೂಲ ಆಗುತ್ತೆ, ಈ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥ ಸುಳ್ಳುಗಳನ್ನು ಹೇಳಿ ಭೂಸ್ವಾಧೀನವನ್ನು ಆಲ್ರೆಡಿ ಸಾಕಷ್ಟು ಜಾಗಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಅವರ ಕಣ್ಣು ನಮ್ಮ ಲಾಲ್ ಬಾಗ್ ಮೇಲೂ ಕೂಡ ಬಿದ್ದಿದೆ ಅನ್ನುವಂಥದ್ದು ದುರದೃಷ್ಟಕರ ಸಂಗತಿ. ಹಾಗಿದ್ರೆ ಯಾವ ರೀತಿ ಲಾಲ್ ಬಾಗ್ ಮೇಲೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬಿದ್ದಿದೆ ನೋಡಿ. ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಒಂದಷ್ಟು ರೂಪುರೇಷೆಗಳನ್ನು ರೆಡಿ ಮಾಡಬೇಕು ಅಂಥೇಳಿ ಒದ್ದಾಡ್ತಾ ಇದೆ ಸರ್ಕಾರ. ಹೌದು, ನಾವಿಲ್ಲ ಅಂತ ಹೇಳಲ್ಲ. ಈಗಾಗಲೇ ಅಂದರೆ ಕಾರ್ನಲ್ಲಿ ಒಬ್ಬೊಬ್ಬರೇ ಓಡಾಡಿದ್ರೆ ನೀವು ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನುವಂಥ ಒಂದಷ್ಟು ನಿಯಮಗಳನ್ನು ತರಬೇಕು ಅಂತ ಕೂಡ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅದರ ಜೊತೆಗೆ ಸುರಂಗ ಮಾರ್ಗವನ್ನು ಕೂಡ ನಾವು ಮಾಡಿದ್ರೆ ಬಹುಶಃ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಚಿಂತನೆ ಸರ್ಕಾರದ್ದಾಗಿದೆ. ಇಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳೋಕೆ ಲಾಲ್ ಬಾಗ್ ಅನ್ನ ವಶಪಡಿಸ್ಕೊಂಡು, ಅಂದರೆ ಆ ಒಂದು ಜಾಗದಲ್ಲಿ ಭೂ ಸುರಂಗ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಆ ಒಂದು ಭೂಮಿಯನ್ನು, ಜಾಗವನ್ನು ಸ್ವಾಧೀನಕ್ಕೆ ತಗೊಂಡು ಅಲ್ಲಿ ಸುರಂಗ ಮಾರ್ಗವನ್ನು ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಸರ್ಕಾರ ಪ್ಲ್ಯಾನನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಈ ವಿಚಾರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರ ಕಿವಿಗೆ ಬಿದ್ದಿದೆ. ಅವರು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಿದ್ದಾರೆ. ಬಹಳ ನೋವಿನ ಒಂದು ಸಂಗತಿ ಇದು. ಅವರಿಗೂ ನೋವಿನ ಸಂಗತಿ, ಜೊತೆಗೆ ಇದು ಬೆಂಗಳೂರಿನ ಸಾರ್ವಜನಿಕರಿಗೂ ನೋವಿನ ಸಂಗತಿ. ಹಾಗಾಗಿ ಖಡಕ್ಕಾಗಿ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ ನೋಡಿ, ಈಗಾಗಲೇ ತೇಜಸ್ವಿ ಸೂರ್ಯ ಲಾಲ್ ಬಾಗ್ನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದ್ದಾರೆ. ಆ ಮಾತನಾಡಿದಂಥ ಸಂದರ್ಭಗಳಲ್ಲಿ ಏನು ವಿಚಾರ ಶೇರ್ ಮಾಡ್ಕೊಂಡಿದ್ದಾರೆ ಅಂದರೆ, ಸುರಂಗ ರಸ್ತೆ ನಿರ್ಮಾಣಕ್ಕೆ ಲಾಲ್ ಬಾಗ್ನಲ್ಲಿ 6 ಎಕರೆ ಜಾಗವನ್ನು ಭೂಸ್ವಾಧೀನ ಮಾಡ್ಕೊಳ್ತಾರಂತೆ. ಈ ವಿಚಾರ ನನ್ನ ಕಿವಿಗೆ ಬಿದ್ದಿದೆ. ಆದರೆ ನೆನಪಿರಲಿ, ಸರ್ಕಾರಕ್ಕೆ ಕೊಟ್ಟಿರುವಂಥ ಎಚ್ಚರಿಕೆ ಇದು. 6 ಎಕರೆ ಅಲ್ಲ, 6 ಇಂಚು ಜಾಗವನ್ನು ಕೂಡ ನಾವು ಕೊಡಕ್ಕೆ ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸಂಸದ ತೇಜಸ್ವಿ ಸೂರ್ಯ ಅವರು ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬೆಂಗಳೂರನ್ನು ದುರಂತಕ್ಕೆ ಈಡು ಮಾಡುವಂಥ ಪ್ರಾಜೆಕ್ಟ್ ಇದು. ರಾಜ್ಯ ಸರ್ಕಾರ ಟನಲ್ ರೋಡ್ ಮಾಡೋಕೆ ಹೊರಟಿದೆ. ಇದು ಜನರಿಗಾಗಿ ಅಲ್ಲ, ಟನಲ್ ರೋಡ್ ಕಾರನ್ನು ಇಟ್ಟುಕೊಂಡವರಿಗೆ ಮಾತ್ರ. ಹಾಗಾಗಿ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದೀಗ ಅಖಾಡಕ್ಕಿಳಿದಿದ್ದಾರೆ ತೇಜಸ್ವಿ ಸೂರ್ಯ. ಲಾಲ್ ಬಾಗ್ನಲ್ಲಿ ಭೂ ಸ್ವಾಧೀನ ಮಾಡಿದ್ದಾರೆ ಆಲ್ರೆಡಿ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಲಾಲ್ ಬಾಗ್ ಬೆಂಗಳೂರಿನ ಹೆಮ್ಮೆಯ ಸಂಗತಿ. ಅದಕ್ಕೆ ನೀವು ಕಲ್ಲು ಹಾಕೋಕೆ ಹೊರಟಿದ್ದೀರಾ ಅಂತಂದ್ರೆ ಯಾರು ತಾನೇ ಸುಮ್ಮನಿರ್ತಾರೆ?
ಇನ್ನು ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ. ಆ ರೀತಿಯ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಹೇಳಿದಾರಂತೆ. ಆದರೆ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರ ಅಂತ ಬಂದಾಗ ನಮಗೆ ನೇರವಾಗಿ ನಾವು ಪ್ರಶ್ನೆ ಮಾಡಬೇಕಾಗಿರೋದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರನ್ನ. ಗೊತ್ತಿಲ್ಲ ಅವರ ಪ್ಲಾನಿಂಗ್ಗಳು ಹೆಂಗಿರುತ್ತೋ ಏನೋ ಅಂತ ಹೇಳಿ ಒಳಗೆ ಈ ರೀತಿಯಾಗಿ ಭೂಸ್ವಾಧೀನ ಮಾಡ್ಕೊಂಡಿರ್ಬೋದು. ಕಾರಣ ಅವರಲ್ಲಿ ಅಧಿಕಾರ ಇದೆ. ಆದರೆ ಇದನ್ನ ವಿಪಕ್ಷದವರು ನೋಡಿಕೊಂಡು ಸುಮ್ಮನೆ ಕೂರ್ತಾರಾ? ಖಂಡಿತ ಸುಮ್ಮನೆ ಕೂರಲ್ಲ. ಆದರೂ ಕೂಡ ಸರ್ಕಾರ ಲಾಲ್ಬಾಗ್ ಜಾಗವನ್ನ ಸ್ವಾಧೀನಕ್ಕೆ ಪಡೆಯುತ್ತೆ ಎನ್ನುವಂಥ ಚರ್ಚೆಗಳು ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಡಿ.ಕೆ.ಶಿ ಅವರು ಕ್ಲಾರಿಟಿ ಕೊಟ್ಟ ಮೇಲೂ ಕೂಡ ಲಾಲ್ಬಾಗ್ ಬೆಂಗಳೂರಿಗರ ಹೆಮ್ಮೆಯ ಪ್ರೇಕ್ಷಣೀಯ ಸ್ಥಳ. GBI ಅಧಿಕಾರಿಗಳಿಗೆ ಅಲೈನ್ಮೆಂಟ್ ತೋರಿಸಿ ಅಂದ್ರೆ ಓಡ್ ಹೋಗಿದಾರಂತೆ ಆಲ್ರೆಡಿ. ಯಾವ ರೀತಿ ಅಲೈನ್ಮೆಂಟ್ ಆಗಿದೆ ತೋರಿಸಿ ಅಂತ ಹೇಳಿ ಕೇಳಿದಾಗ, ಜೊತೆಗೆ ಈ ಲಾಲ್ಬಾಗ್ ಸಾರ್ವಜನಿಕರು ಬಳಸುವಂತಹ ಜಾಗ, ಸಾರ್ವಜನಿಕರ ಅಭಿಪ್ರಾಯ ಬೇಕಾಗಲ್ವಾ ಇದಕ್ಕೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಖಂಡಿತವಾಗ್ಲೂ ಇಂಥ ಒಂದು ಜಾಗವನ್ನ ಭೂಸ್ವಾಧೀನ ಮಾಡ್ಕೊಳ್ತೀವಿ. ಮತ್ತೆ ಅಲ್ಲಿ ಟನಲ್ ರೋಡ್ ಬೇಕಾ ಬೇಡವಾ? ಓಡಾಡೋದು ಸಾರ್ವಜನಿಕರು ಅಂದಮೇಲೆ ನಿಮಗೆ ಲಾಲ್ಬಾಗ್ ಜಾಗದಲ್ಲಿ ಟನಲ್ ರೋಡ್ ಬೇಕಾ ಅಥವಾ ಸುರಂಗ ಮಾರ್ಗ ಬೇಕಾ? ಸುರಂಗ ಮಾರ್ಗದ ಮೂಲಕ ಟನಲ್ ರೋಡ್ ಮಾಡಕ್ ಹೊರಟಿದ್ದೀವಿ. ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳಬೇಕಲ್ವಾ? ಅವರ ಅಭಿಪ್ರಾಯ ಕೇಳಿಲ್ಲ. ಲಾಲ್ಬಾಗ್ನಲ್ಲಿ ಕಮರ್ಷಿಯಲ್ ಕಟ್ಟಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಇದೆ. ಲಾಲ್ಬಾಗ್ ಅನ್ನ ಒಡೆದು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ನಾವು ಒಪ್ಪಲ್ಲ ಅಂತ ಹೇಳಿ ತೇಜಸ್ವಿ ಸೂರ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಲ್ಬಾಗ್ ಅನ್ನ ಹಾಳು ಮಾಡುವಂಥ ಕೆಲಸ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಲಾಲ್ಬಾಗ್ ಹಾಳು ಮಾಡೋಕೆ ಯಾರೇ ಕೈ ಹಾಕಿದ್ರು ನಾವಂತೂ ಅವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಟನಲ್ ರೋಡ್ ನಿರ್ಮಾಣಕ್ಕೆ ಅವಕಾಶ ಕೊಡಲ್ಲ. ಟನಲ್ ರೋಡ್ ವಿರುದ್ಧ ಹೈಕೋರ್ಟ್ನಲ್ಲಿ ಈಗಾಗಲೇ 2 PIL ಅರ್ಜಿಗಳನ್ನ ಹಾಕಿದ್ದೇವೆ. ಟನಲ್ ರೋಡ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಖುದ್ದು ನಾನೇ ವಾದ ಮಾಡ್ತೀನಿ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾರಣ ಅವರು LLB ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಲಾಯರ್ ಕೂಡ ಹೌದು. ಅವರೇ PIL ಅನ್ನ ಹಾಕಿರೋದ್ರಿಂದ ಹೈಕೋರ್ಟ್ನಲ್ಲಿ ಅವ್ರು 100% ಕರೆಕ್ಟಾಗಿ ವಾದ ಮಾಡ್ತಾರೆ. ಹಾಗಾಗಿ ನಾನೇ ವಾದ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಲಾಲ್ಬಾಗ್ನಲ್ಲಿ 6 ಎಕರೆಯಲ್ಲ 6 ಇಂಚು ಜಾಗ ಕೂಡ ಬಿಡೋದಿಲ್ಲ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರೆಲ್ಲ ಈ ವಾರದಲ್ಲಿ ಲಾಲ್ಬಾಗ್ಗೆ ಬರ್ತಾರೆ. ಟನಲ್ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಟನಲ್ ನಿರ್ಮಾಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ತೇಜಸ್ವಿ ಸೂರ್ಯ ಸದ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಾಲ್ಬಾಗ್ ಬೆಂಗಳೂರಿಗರಿಗೆ ರಿಲ್ಯಾಕ್ಸ್ ಕೊಡುವಂಥ ಜಾಗ, ಅದನ್ನು ಕಿತ್ಕೊಳ್ಳೋಕೆ ನಾವು ಬಿಡಲ್ಲ. ಇಲ್ಲಿ ಹಲವಾರು ವರ್ಷಗಳಿಂದಲೇ ಫಲಪುಷ್ಪ ಪ್ರದರ್ಶನ ನಡ್ಕೊಂಡು ಬರ್ತಾ ಇದೆ. ಇದರ ಜೊತೆಗೆ ವೀಕೆಂಡ್ ಬಂದಾಗ ಜನ ರಿಲ್ಯಾಕ್ಸ್ಗಾಗಿ ಪ್ರಕೃತಿಯತ್ತ ಮುಖ ಮಾಡ್ತಾರೆ. ಇತಿಹಾಸ ಪ್ರಸಿದ್ಧ ಲಾಲ್ಬಾಗನ್ನು ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳುವ ಸಂಗತಿ ನಿಜಕ್ಕೂ ಜನರಿಗೆ ಬೇಸರ ತಂದಿದೆ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಮುಂದೆ ಇಂಥ ಒಂದು ಘಟನೆ ನಡೆಯುತ್ತೆ ಅನ್ನೋದೇನಾದರೂ ಕನ್ಫರ್ಮ್ ಆದರೆ ಖಂಡಿತ ಬೆಂಗಳೂರಿನ ಸಾರ್ವಜನಿಕರು ರೊಚ್ಚಿಗೇಳೋದು ಗ್ಯಾರಂಟಿ. ಬಿಜೆಪಿಯ ವಿಪಕ್ಷ, ಬಿಜೆಪಿಯ ನಾಯಕರು, ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರು ಇರಬಹುದು, ಬಟ್ ಬಿಜೆಪಿ ನಾಯಕರಂತೂ ಖಂಡಿತ ದೊಡ್ಡ ಮಟ್ಟದ ಹೋರಾಟ ಮಾಡೋಕೆ ರೆಡಿ ಇದ್ದಾರೆ. ಕೋರ್ಟ್ನಲ್ಲೂ ಕೂಡ ವಾದ ಮಾಡೋಕೆ, ಫೈಟ್ ಮಾಡೋಕೆ ಈಗಾಗಲೇ PIL ಅರ್ಜಿಯನ್ನು ಕೂಡ ಹಾಕಲಾಗಿದೆ. ಸೊ ಹಾಗಿದ್ರೆ ಇಷ್ಟೆಲ್ಲ ಎಚ್ಚರಿಕೆಗಳ ನಡುವೆ ಲಾಲ್ಬಾಗನ್ನು ಭೂಸ್ವಾಧೀನ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್ ಸರ್ಕಾರ? ಟನಲ್ ರೋಡ್ ನಿರ್ಮಾಣ ಆಗುತ್ತಾ? ಏನಾಗುತ್ತೆ ಈ ಒಂದು ಪ್ಲಾನ್? ಕಾದು ನೋಡೋಣ.